ಕಾವೇರಿ ಬಂದಿದ ತಕ್ಷಣ ಅಕ್ಕ ಹೇಳಿದ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಕಾವೇರಿ ಮೇಡಮ್ ಬಂದಿದ್ದಾರೆ ಅನ್ಸುತ್ತೆ. ಫೈಲಿಗೆ ಸೈನ್ ಹಾಕ್ಸ್ಕೊಂಡು ಆಮೇಲೆ ಕಾಫಿ ಕುಡಿಯೋಣವಾ? ನಾನು ಕಾವೇರಿ ಹತ್ರ ಮದುವೆ ವಿಷಯ ಹೇಗೆ ಕೇಳಲಿ? ಇದು ಮೂಲಕ ಕೇಳಿಸಿದ್ರೆ ಬೇಡ ಬೇಡ, ಅವನು ಮೊದಲೇ ಲೂಸ್ ಗಿರಾಕಿ, ದೊಡ್ಡ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಡ್ತಾನೆ. ಡೈರೆಕ್ಟಾಗೆ ಕೇಳಲಾ? ಬೇಡ, ಅಕಸ್ಮಾತ್ ಆ ವಿಷಯ ಸುಳ್ಳಾಗಿದ್ರೆ ಕಾವೇರಿಗೆ ಹರ್ಟ್ ಆಗುತ್ತೆ. ಮತ್ತೆ ಹೇಗೆ ಕೇಳಲಿ? ಕಂಗ್ರಾಟ್ಸ್ ಹೇಳಿದ್ರೆ ನಾನು ಆ ಮದುವೆನ ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ಹೇಗೆ ಕೇಳೋದು, ಹೆಂಗೆ ಕೇಳೋದು ಗೊತ್ತಾಗ್ತಿಲ್ವಲ್ಲ. ನಾನೊಂದು ವಿಷಯ ಕೇಳ್ಪಟ್ಟೆ, ಸದ್ಯದಲ್ಲೇ ಮದುವೆ ಆಗ್ತಿದ್ದೀರಂತೆ. ಸೊ ಅದಕ್ಕೆ ಯಾವಾಗ ರಜೆ ತಗೋತೀರಾ ಅಂತ ಕೇಳಿದೆ. ಹಾಂ, ನಿಮ್ಮ ಮದುವೆಗೆ ಎಷ್ಟು ದಿನ ರಜೆ ಬೇಕು ಅಂತ ಕೇಳೋದೇ ಒಳ್ಳೇದನ್ಸುತ್ತೆ. ಎಸ್, ಅದೇ ಸ್ಟೈಲಲ್ಲಿ ಕೇಳ್ತೀನಿ. ಗುಡ್ ಮಾರ್ನಿಂಗ್ ಕಾವೇರಿ. ಗುಡ್ ಮಾರ್ನಿಂಗ್. ಇವನು ಯಾಕೆ ಬಂದಿದ್ದಾನೆ? ಇವನ್ ಮನ್ಸಲ್ಲಿ ಬೇರೆ ಏನಾದರೂ ಹೇಳಬೇಕು ಅಂತಿದ್ಯಾ? ಹೇಗಿದ್ಯಾ? ಐಮ್ ಫೈನ್. ಬೈ ದ ವೇ, ನಿನ್ಗೆ ಎಷ್ಟು ದಿನ ಲೀವ್ ಬೇಕಿತ್ತು ಕಾವೇರಿ? ನಾನು ಯಾಕೆ ಮತ್ತೆ ಲೀವ್ ತಗೊಳ್ಳಿ? ಆಲ್ರೆಡಿ 2-3 ದಿನ ಲೀವಲ್ಲೇ ಇದ್ನಲ್ವಾ? ಯು ಆರ್ ಗೆಟಿಂಗ್ ಮ್ಯಾರಿಡ್ ಅಂತ ವಿಷಯ ಗೊತ್ತಾಯ್ತು, ಅದಕ್ಕೆ ಎಷ್ಟು ದಿನ ಲೀವ್ ಬೇಕು ಅಂತ ಕೇಳಿದೆ. ಈ ವಿಷಯ ಇವನಿಗೆ ಹೇಗೆ ಗೊತ್ತಾಯ್ತು? ಅಲ್ಲ, ಎಷ್ಟು ದಿನ ಲೀವ್ ಬೇಕೋ ಈಗಲೇ ಹೇಳ್ಬಿಡು. ಏನು ಹೇಳ್ತಿದ್ದೀರಾ ನೀವು? ನೀನು ಮದುವೆ ಮಾಡ್ಕೊಂಡು US ಗೆ ಹೋಗ್ತಾ ಇದೆಯಂತಲ್ಲ? ನಿಮ್ಗೆ ಯಾರು ಇದನ್ನ ಹೇಳಿದ್ದು? ನೀನೇ ನನಗೆ ಹೇಳ್ದಲ್ಲ, ನನಗೆ ತುಂಬ ದೊಡ್ಡ ಕನಸಿದೆ, ನಾನು ಫಾರಿನ್ಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ. ಈಗ ಫಾರಿನ್ ಹುಡುಗ ಸಿಕ್ಕಿದ ತಕ್ಷಣ ಮದುವೆ ಆಗಕ್ಕೆ ಒಪ್ಕೊಂಡ್ಯಾ? ನೀನು ಸ್ಟಾರ್ಟಪ್ಪಲ್ಲಿ ಇದ್ದಿದ್ರೆ ನಾನೇ ನಿನ್ನನ್ನು ಫಾರಿನಿಗೆ ಕಳಿಸ್ತಿದ್ದೆ. ಈಗಲೂ ಏನೋ ಕಾಲ ಮಿಂಚಿಲ್ಲ. ಈಗ ನೀನು ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಾನೇ ನಿನ್ನನ್ನು ಅಬ್ರಾಡ್ ಕಳಿಸ್ತೀನಿ. ಆ್ಯಂಡ್ ಮೋರ್ ಓವರ್ ಸ್ಯಾಲ್ರಿ ಕೂಡ ಹೈಕ್ ಮಾಡ್ತೀನಿ. ಛೇ, ನಾನು ಆ ಲಾಸ್ಟ್ ವರ್ಡ್ ಹೇಳಬಾರ್ದಿತ್ತು ಅನ್ಸುತ್ತೆ. ನೀವು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದೀರಾ? ದೇಶ ಬಿಟ್ಟು ಹೋಗೋದಕ್ಕೆ ನಾನು ಯಾರನ್ನೋ ಮದುವೆ ಆಗ್ತೀನಾ? ಆ ಥರ ದುಡ್ಡು ಲಕ್ಸುರಿಗೆ ಆಸೆ ಪಡುವಂಥ ಹುಡುಗಿ ಅಂತ ಅಂದ್ಕೊಂಡಿದ್ದೀರಾ ನನ್ನನ್ನು? ಕಾವೇರಿ, ಐ ಆಮ್ ರಿಯಲಿ ಸಾರಿ. ಐ ರಿಯಲಿ ಡಿಡಂಟ್ ಮೀನ್ ದ್ಯಾಟ್. ನಿನಗೇನಾದರೂ ವರ್ಕ್ಲೋಡ್ ಜಾಸ್ತಿ ಆಗಿದ್ರೆ ನಾನು ನಿನ್ನ ವರ್ಕ್ಲೋಡ್ನ ಕಮ್ಮಿ ಮಾಡ್ತೀನಿ. ಸುಮ್ಮನೆ ಯಾರ್ದೋ ಫೋರ್ಸ್ಗೋಸ್ಕರ ಮದುವೆ ಆಗಬೇಡ. ಮದುವೆ ಆಗಬೇಕೋ ಬೇಡವೋ ಅನ್ನೋದು ನನ್ನ ಡಿಸಿಷನ್. ನನ್ನ ಜೀವನದಲ್ಲಿ ಯಾರು ಬೇಕು ಯಾರು ಬೇಡ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಇದರಲ್ಲಿ ಮೂರನೇವರು ಮೂಗ್ ತುರ್ಸೋದು ನನಗಿಷ್ಟ ಆಗಲ್ಲ. ಕಾವೇರಿ, ಹಾಗಲ್ಲ. ಪ್ಲೀಸ್, ನನಗೆ ತುಂಬಾ ಕೆಲಸ ಇದೆ. ನೀವು ಇಲ್ಲಿಂದ ಹೊರಟ್ರೆ ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಪ್ಲೀಸ್ ಸರ್, ಹೊರಡಿ. ಹಾಗಿದ್ರೆ ನಾನು ನಿನ್ನ ಕೇಳಿದ ವಿಷಯದಲ್ಲಿ ನಿನ್ನ ಆನ್ಸರ್ ನೋನೇನಾ? ನಾನಿನ್ನೂ ಏನೂ ಹೇಳಿಲ್ಲ. ಏನು ಹೇಳಬೇಕು ಅಂತ ಡಿಸೈಡ್ ಕೂಡ ಮಾಡಿಲ್ಲ. ನೀನು ಯಾವಾಗಲೂ ಹೀಗೆ, ಯು ಆಲ್ವೇಸ್ ಕೀಪ್ ಮೀ ಇನ್ ಕನ್ಫ್ಯೂಷನ್ಸ್. ಸರ್ ಸರ್ ನಾನು ಕಂಪ್ಲೀಟ್ ಮಾಡೋದಕ್ಕಿನ್ನ ಫೈಲ್ಸ್ ಪೆಂಡಿಂಗ್ ಇದೆ ಸರ್, ದಯವಿಟ್ಟು ನನ್ನ ಬಿಡಿ. ಖೋಬ್ರಾ, ನೀನು ಕೆಲಸ ಮಾಡಿದ್ರೆ ನಾಸ್ಕರ್ ಕೊಡ್ತಾರಾ? ಕೂತ್ಕೋ. ಸರ್ ನಾನು ಹೋಗ್ತೀನಿ ಸರ್. ಖೋಬ್ರಾ, ಕೂತ್ಕೋ. ನನಗೆ ಟಿಫನ್ ಮಾಡೋಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಎಲ್ಲಾದರೂ ಒಳ್ಳೆ ಕಡೆ ಊಟ ಮಾಡೋಣ. ರೀ, ನಿಮಗೆ ತಿನ್ನೋದು ಕುಡಿಯೋದು ಬಿಟ್ರೆ ಬೇರೆ ಯೋಚನೆನೇ ಇಲ್ವಾ? ಖೋಬ್ರಾ, ಬರೀ ತಿನ್ನೋದು ಮಾತ್ರ ಅಲ್ಲ, ಬಿಸಿ ಬಿಸಿ ವಿಷಯನ ಬಿಸಿ ಬಿಸಿ ಬಿರಿಯಾನಿ ತಿಂತ ಮಾತಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ. ನೋಡಿ, ಸುಮ್ಮನೆ ಏನೇನೋ ಹೇಳಬೇಡಿ, ನಾನು ಎಲ್ಲಿಗೂ ಬರಲ್ಲ.
ಕಾವೇರಿ ವಿಷಯ ಅಂದ್ರೂ ಬರಲ್ವಾ? ಕಾವೇರಿ ವಿಷಯನ? ಏನದು? ಕೋಬ್ರಾ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಮದುವೆ ವಿಷಯನ ಹೀಗೆಲ್ಲ ಎಲ್ಲಂದ್ರಲ್ಲಿ ಮಾತಾಡೋಕ್ಕಾಗಲ್ಲ. ಏನು ಮದುವೆ ವಿಷಯನ? ಎಸ್, ನೀನು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು, ನಾನು ಅಲ್ಲಿ ಹೇಳ್ತೀನಿ. ಸರಿ ಆಯ್ತು, ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮೊದಲು ಏನು ಅಂತ ಹೇಳಿ. ನೀನು ಹುಡುಗಿಗೆ ನಿನ್ನೆ ಮದುವೆ ಫಿಕ್ಸ್ ಆಗಿದೆ. ಹುಡುಗ ಕಾವೇರಿನ ಪುರ್ರ ಅಂತ US ಗೆ ಹಾರಿಸ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ಇಂಥ ಚೀಪ್ ಗಿಮಿಕ್ಸ್ ಎಲ್ಲ ನನ್ನ ಹತ್ರ ಯೂಸ್ ಮಾಡಬೇಡಿ. ಸುಳ್ಳು ಹೇಳೋದಕ್ಕೂ ಲಿಮಿಟ್ ಇರುತ್ತೆ. ಹಲೋ ಮಿಸ್ಟರ್ ಮನ್ಮಥ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನು ಯಾಕೆ ಸುಳ್ಳು ಹೇಳಲಿ, ನಿಜಾನೇ ಹೇಳ್ತಿರೋದು. ನೋಡಿ, ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ. ನೀವು ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ನಾನು ಫೂಲ್ ಅಲ್ಲ. ಅಯ್ಯಣ್ಣ, ಏನೋ ನಮ್ಮ ಹುಡುಗ ಲವ್ವಲ್ಲಿದ್ದಾನೆ, ಹುಡುಗಿ ಕೈ ಕೊಡ್ತಾ ಇದ್ದಾಳೆ. ಈ ವಿಷಯ ಹೇಳಿ ಎಣ್ಣೆ ಹೊಡಿತಾ ನಮ್ಮ ಹುಡುಗನ ಮನ್ಸಿಗೆ ಧೈರ್ಯ ತುಂಬೋಣ ಅಂದರೆ ನನ್ನನ್ನೇ ಸುಳ್ಗಾರ ಅಂತೀಯ. ಆದಿತ್ಯ ಸರ್, ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡಿ. ನಿನಗೆ ನಂಬಿಕೆ ಇಲ್ಲ ಅಂದರೆ ಹೋಗಿ ಕಾವೇರಿನ ಕೇಳು, ನಿನಗೆ ಗೊತ್ತಾಗತ್ತೆ. ಏನೋ ಕಾವೇರಿನ ಕೇಳಬೇಕಾ? ಮೊದಲೇ ನಾನು ನೋಡಿದ್ರೆ ಉರಿದು ಬೀಳ್ತಾಳೆ. ಈ ವಿಷಯ ಕೇಳಿದ್ರೆ ಲೈಫಲ್ಲೇ ನನ್ನ ಮುಖನೇ ನೋಡೋದಿಲ್ಲ. ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಸರ್, ಅದೆಲ್ಲ ಆಗಲ್ಲ. ಕೋಬ್ರಾ, ನನ್ನ ಮಾತು ನೀನು ನಂಬ್ತಿಲ್ಲ ಅಲ್ಲ? ಇರು, ಮಾಡ್ತೀನಿ. ಇವ್ರು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ? ಆಫೀಸಲ್ಲಿ ಕಾವೇರಿಗೂ ಇವ್ರಿಗೂ ಏನಾದರೂ ಕ್ಲಾಶ್ ಆಗೋಯ್ತಾ? ಹಲೋ, ಎಲ್ಲೇ ಹೋಗಿದ್ದೆ ಪೂರ್ಣಿ? ಫೋನ್ ತೆಗಿಯಕ್ಕೆ ಎಷ್ಟೊತ್ತು? ಬಟ್ಟೆ ವಾಶ್ ಮಾಡ್ತಿದ್ದೆ ರೀ, ಕೇಳಿಸ್ಲಿಲ್ಲ. ಸರಿ, ಹೋಗ್ಲಿ ಬಿಡು ಪೂರ್ಣಿ. ಏನು ಮಾಡ್ತಿದ್ಯಾ ಪೂರ್ಣಿ? ಬಟ್ಟೆ ವಾಶ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಹೌದಲ್ಲ? ತಿಂಡಿ ಆಯ್ತಾ? ಏನಪ್ಪ ಇವತ್ತು ಮಳೆ ಏನಾದರೂ ಬರ್ತಾ ಹೇಗೆ? ಹಲೋ ಪೂರ್ಣಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಪೂರ್ಣಿ, ನಿನ್ನೆ ನೀನೇನೋ ಒಂದು ವಿಷಯ ಹೇಳಿದೆಯಲ್ಲ, ಅದೇ ಮನೆಗೆ ಸ್ವೀಟ್ಸು ಫ್ರೂಟ್ಸು ಬಂದಿದ್ದು, ಅದ್ರ ಬಗ್ಗೆ ಹೇಳು.